ಇವತ್ತು ಎಷ್ಟು ಖುಷಿ ಆಗ್ತಿದೆ, ಎಷ್ಟು ಹೆಮ್ಮೆ ಆಗ್ತಿದೆ. ಕನಕೋತ್ಸವದ ವೇದಿಕೆಯಲ್ಲಿ ನಮ್ಮ ನೆಚ್ಚಿನ ಡಾಕ್ಟರ್ ಶಿವಣ್ಣ ಇದ್ದಾರೆ. ಸರ್, ಕನಕಪುರ ನಿಮಗೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇವೆ. ಸರ್, ಕನಕೋತ್ಸವ 2012ರಿಂದ ನಡೆತಾ ಇದೆ ಸರ್. ಈ ಥರ ಅದ್ದೂರಿ ವೇದಿಕೆ ನಮ್ಮ ಕಲಾವಿದರಿಗೆ ಕೊಡ್ತಾ ಇದೆ. ಕನಕಪುರದಲ್ಲಿ ಕನಕೋತ್ಸವ ಅಂದ್ರೆ ಒಂದು ಬ್ರ್ಯಾಂಡ್ ಸರ್. ಕರ್ನಾಟಕ ಕನ್ನಡ ನೀವೇ ಬ್ರ್ಯಾಂಡ್ ಸರ್. ಸೊ ನೀವಂತೂ ನಮ್ಮ ಕನಕಪುರ ಅಂತ. ನಮಸ್ಕಾರ. ಆಕ್ಚುಲಿ ಕನಕಪುರ ಕನಕೋತ್ಸವ ಏನು ಬ್ರ್ಯಾಂಡ್ ಆಗಿದೆಯೋ ಅದು ಬ್ರ್ಯಾಂಡ್ ಅಂದರೆ ನಾನು ಅಂದ್ರೂ ತಪ್ಪಾಗಲ್ಲ. ಯಾಕಂದರೆ ನಾನು ಅವಾಗ ಬರ್ತಾ ಇದ್ದೀನಿ. ಈ ಕನಕೋತ್ಸವ ಇದು 3ನೇ ಸಲ ಅಂದರೆ ಒಂದು ಒಳ್ಳೆಯ ಸಂಬಂಧ. ಡಿ ಕೆ ಶಿವಕುಮಾರ್ ಸಾಹೇಬರು, ಡಿ ಕೆ ಸುರೇಶ್ ಅವರು ಜಾಸ್ತಿ ಒಡನಾಟ ನಮಗೆ ಇದೆ. 25 ವರ್ಷದ ಫಂಕ್ಷನ್ಗಳು ಬರ್ತಾ ಇದ್ದೀನಿ. ಯಾಕಂದರೆ ಅದೇ ಒಂದು ಒಳ್ಳೆ ಬಾಂಧವ್ಯ, ಈ ಕನಕಪುರದಲ್ಲಿ ಒಳ್ಳೆ ಬಾಂಧವ್ಯ. ಅದಕ್ಕೆ ನೋಡಿ, ನಾವು ಫಾರ್ಮ್ ಹೌಸ್ ಮಾಡಬೇಕು, ಒಂದು ಸ್ವಲ್ಪ ಜಮೀನು ತಗೋಬೇಕಂದಾಗ ಆ ದೇವರನ್ನ ಸುತ್ತಿ ಬಳಸಿ ಕನಕಪುರದಲ್ಲೇ ಬಂದು ಮಾಡಬೇಕು. ಇವಾಗ ನಾವು ಕನಕಪುರದವರು ಅಂತ ಹೇಳಿದ್ರೆ ತಪ್ಪಾಗಲ್ಲ. 100% ಅದು ನಮಗೆ ತುಂಬ ಹೆಮ್ಮೆ ಅನಿಸುತ್ತೆ. ಸೊ ಇವತ್ತು ನಾವು ಕನಕಪುರದಲ್ಲಿ ಮನೆ ಮಾಡಬೇಕು. ಸೊ ಮೋಸ್ಟ್ಲಿ ನೆಕ್ಸ್ಟು ಎಲೆಕ್ಷನ್ ಅವತ್ತು ಹೇಳಿದೆ ಅಂತ ಹೇಳ್ತಾ ಇದ್ದೀನಿ. ವೋಟ್ ಕೂಡ ಇಲ್ಲೇ ಮಾಡ್ಬೋದೇನೋ ನಾನು. ಥ್ಯಾಂಕ್ ಯು. ಈ ಪ್ರೀತಿ ವಿಶ್ವಾಸ, ಈ ಚಪ್ಪಾಳೆ ನಮಗೆ ಒಂದು ಎನರ್ಜಿ ಬಿಡಿಸ್ತು. ಹೆಂಗೆ ಎನರ್ಜಿ ಬರುತ್ತೆ. ಈ ರೀತಿ ಒಂದು ಚಪ್ಪಾಳೆ ರಿಸಲ್ಟ್ ಬಂದರೆ ಯಾಕೆ ಬರಲ್ಲ ಹೇಳಿ? 100% ಬರುತ್ತೆ. ಆದ್ದರಿಂದ ಈ ಕನಕೋತ್ಸವನ ನಾವು ಹೆಚ್ಚಿನ ಮಾಡೋದಿಲ್ಲ, ಸಂಭ್ರಮ ಮಾಡಬೇಕು. ನಾವು ಮಾಡ್ತೀವಿ. ಥ್ಯಾಂಕ್ ಯು ಸುರೇಶ್ ಅವರೇ. ನಾನೇನಾದರೂ ಬರಲ್ಲ ಹೇಳಿದ್ರೆ ನಾವು ಒಂದು ಒಳ್ಳೆಯ ಪ್ರೋಗ್ರಾಮ್ ಮಿಸ್ ಮಾಡ್ಕೊಂಡಿದ್ದೆ. ಬರಲ್ಲ ಅಂತ ಮಾತೇ ಇಲ್ಲ ಬಿಡಿ. 100% ಬಂದೇ ಬರ್ತೀನಿ. ಯಾಕಂದರೆ ಕನಕಪುರಕ್ಕೂ ನಮಗೂ ಡಿ ಕೆ ಶಿವಕುಮಾರ್ ಅವರು, ಡಿ ಕೆ ಸುರೇಶ್ ಅವರು ನಮ್ಮ ಜೊತೆ ಒಳ್ಳೆಯ ಒಂದು ಸಂಬಂಧ, ಒಂದು ಬಾಂಧವ್ಯ ಇದೆ. ಸೊ ಅದರಿಂದ ಆ ಬಾಂಧವ್ಯ ಯಾವಾಗ ಸ್ಟ್ರಾಂಗ್ ಆಗಿರುತ್ತೆ ಹೊರತು ಬೀತಾಗೋ ಚಾನ್ಸ್ ಇದೆ. ಸೊ ಇವತ್ತು ನಾವು ಬಂದು ನೋಡ್ತಾ ಇದ್ದೀವಿ, ಈ ಸಂತೋಷವೇ ಸಾಕು. ಸೊ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯಗಳು. ಇವಾಗ ಶಿವರಾತ್ರಿ ಬರ್ತಾ ಇದೆ, ಸಂಕ್ರಾಂತಿ ಮುಗಿತು, ಶಿವರಾತ್ರಿ ಬರ್ತಾ ಇದೆ. ಸೊ ಎಲ್ಲರೂ ಒಳ್ಳೇದು ಮಾಡಿ ಅಂತ ಕೇಳ್ಕೊಂಡು ಜೈ ಹಿಂದ್, ಜೈ ಕರ್ನಾಟಕ. ನೋಡಿ ಫುಲ್ಲು ಖುಷಿ ಆಗಿದ್ದೀವಿ. ಬಟ್ ಈಗ ಒಂದೆರಡು ಹಾಡು ಹೇಳಬೇಕು ಅಂತ ಸರ್. ಅಲ್ಲ, ಈ ವೇದಿಕೆಯಲ್ಲಿ ಎಲ್ಲಾ ತನಕ ಸಿಂಗಲ್ ನೋಡಿದಿರ ಶಿವಣ್ಣ ಹಾಡನ್ನ ಕೇಳಿದಿರಾ? ಈಗ ಎಷ್ಟು ಜನ ಅಪ್ಪು ಫ್ಯಾನ್ಸ್ ಇದ್ದೀರಾ? ಫ್ಲಾಶ್ ಲೈಟ್ ಆನ್ ಮಾಡಿ ಸರ್ ನಮಗೋಸ್ಕರ ಹಾಡ್ತಾರೆ ನಿಮ್ಮ ನೆಚ್ಚಿನ ಹಾಡುಗಳನ್ನ. ಬನ್ನಿ ಜೋರಾಗಿ
ಮಾತು ಚಿನ್ನ ಕನ್ನಡದ ನೆಲ ಚಿನ್ನ ಕನ್ನಡಿಗರ ಮನಸ್ಸು ಚಿನ್ನ ಕನ್ನಡದ ಮಾತು ಚಿನ್ನ ಕನ್ನಡದ ನೆಲ ಚಿನ್ನ ಕನ್ನಡಿಗರ ಮನಸ್ಸು ಚಿನ್ನ ಭೂಮಿಯಲ್ಲಿ ನನ್ನ ಜನ್ಮ ದೊರಕಿದೆ ಪುಣ್ಯ ಪುಣ್ಯ ಕಾವೇರಿ ನೀರ ಕುಡಿವ ನಾವೆಲ್ಲ ಸತ್ಯ ಕನ್ನಡದ ಮಾತು ಚೆನ್ನ ಕನ್ನಡದ ನೆಲ ಚೆನ್ನ ಕನ್ನಡದ ಮನಸ್ಸು ಚಿನ್ನ ಈ ಮಣ್ಣಿನ ಜನಸೇವೆಗೆ ದಿನವೆಲ್ಲ ಲಭಿಸಲಿ ಭಾಗ್ಯ ನಮ್ದೋರನ್ನು ಸಂತೈಸುವ ದಾರಿನ ಹಿಡಿಯುವ ಯೋಗ್ಯ ಸೌಂದರ್ಯ ಇಲ್ಲಿಗೆ ಸೌಕರ್ಯ ಇಲ್ಲಿಗೆ ಔಕರ್ಯ ತುಂಬಿದೆ ನಾಡು ಈ ನಾಡು ದೇವಿಯ ಆರಾಧನೆ ನನ್ನ ಈ ಪ್ರೀತಿ ಹಾಡು ಚಿನ್ನ ಕನ್ನಡದ ಚಿನ್ನ ಕನ್ನಡದ ಮನಸ್ಸು ಚಿನ್ನ ಒಂದೇ ಗಾಳಿ ಒಂದೇ ಭೂಮಿ ನಾವೆಲ್ಲ ತಮ್ಮಂದಿರೆಲ್ಲ ಹತ್ತಾರು ಕೈ ಒಂದಾದರೆ ನಮ್ಮನ್ನು ಗೆಲ್ಲರೆ ಇಲ್ಲ ನಾನೆಂದು ನಿಮ್ಮವ ನಿಮ್ಮಿಂದ ಗೆದ್ದವಬೇಕೆಂದು ನಿಮ್ಮ ಅಭಿಮಾನ ನಿಮ್ಮ ಆಶೀರ್ವಾದಿನ ಪರದಿಂದ ನಾ ಪಡುವೆ ತೊಡಗಟ್ಟು ಸ್ಥಾನ ಚಿನ್ನ ಕನ್ನಡದ ನೆಲ ಚಿನ್ನ ಕನ್ನಡದ ಮನಸ್ಸು ಚಿನ್ನ ಇಂಥ ಭೂಮಿಯಲ್ಲಿ ನನ್ನ ಜನ್ಮ ದೊರಕಿದೆ ಪುಣ್ಯ ಪುಣ್ಯ ಕಾವೇರಿ ನೀರ ಕುಡಿವ ನಾವೆಲ್ಲ ಧನ್ಯ ಕನ್ನಡದ ನೆಲ ಚಿನ್ನ ಕನ್ನಡಿಗರ ಮನಸ್ಸು ಚಿನ್ನ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಎಲ್ಲ ಟಾಪ್ ಸ್ವಿಚ್ ಆನ್ ಮಾಡಿದ್ರು ಎಲ್ಲರೂ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಹೊಸ ಬೆಳಕಂದು
ಹೊಸಲೆಯಾಗಲಿ ಅರಮನೆಯಾಗಲಿ ಆಟವೇ ನಿಲ್ಲದು ಎಂದು ಆಟ ನಿಲ್ಲದು ಹಿರಿಯರ ಇರಲಿ ಕಿರಿಯರ ಬರಲಿ ಭೇದವ ತೋರದು ಎಂದು ಭೇದ ತೋರದು ಹಾಗೆ ಬದುಕಿರುವ ಆಟ ನೋಡುತ್ತೇವೆ
ಸರ್ ಹಿಂಗೆ ಸರ್ ಇವೆಲ್ಲ ಡ್ಯಾನ್ಸಿಂಗ್ ಸಿಂಗಿಂಗ್ ಆಲ್ ಇನ್ ಒನ್ ಲೆಟ್ಸ್ ಗೋ ಶಿವಣ್ಣ 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 ಹಾಡುಗಳನ್ನ ತೋರಿಸಿ ಹಾಡು ಶಿವಣ್ಣಗೋಸ್ಕರ ಅದ್ರ ಜೊತೆಗೆ ವೇದಿಕೆ ಈಗ ಕಂಪ್ಲೀಟ್ ಆಗ್ತಾ ಇದೆ. ಯಾಕಂದ್ರೆ ನಮ್ಮ ಕನಕಪುರದ ಹೆಮ್ಮೆಯ ನಾಯಕರು ನಮ್ಮ DK ಸುರೇಶ್ ಸರ್ ಹಾಗೆ DK ಶಿವಕುಮಾರ್ ಸರ್ ವೇದಿಕೆ ಮೇಲಿದ್ದಾರೆ. ಜೋರಾದ ಚಪ್ಪಾಳೆ ಬರಲಿ. ಇನ್ಮೇಲಿಂದ ರೈತರಿಗೆ ಧರ್ತಿ ಆಪ್ ಬಳಸುವ ಒಂದು ಸದಾವಕಾಶ ಈ ಆಪ್ ನ ಮುಖಾಂತರ ಧೃತಿ ಅಂತಕ್ಕಂಥ ಒಂದು ಆಪ್ ಅನ್ನ ರೈತರ ಬಳಕೆಗೆ ರೈತರಿಗೆ ಏನೆಲ್ಲ ಬೇಕೋ ಎಲ್ಲ ಉಪಕರಣಗಳನ್ನ ಯಾವ ರೀತಿ ಸ್ವಿಗ್ಗಿ ಝೊಮ್ಯಾಟೋದಲ್ಲಿ ಬೇರೆ ಬೇರೆ ವಸ್ತುಗಳನ್ನ ಪಡೆಯಲಿಕ್ಕೆ ಅವಕಾಶ ಇದೆ, ಅದೇ ರೀತಿ ಇವತ್ತು ಕನಕಪುರದ ಯುವಕರು ಧೃತಿ ಅಂತಕ್ಕಂಥ ಆಪ್ ಅನ್ನ ರಾಜ್ಯಕ್ಕೆ ಕೊಡುವಂತ ಮುಖಾಂತರ ಎಲ್ಲವನ್ನು ಕೂಡ ಪ್ರಾಯೋಗಿಕವಾಗಿ ಬೆಂಗಳೂರು ದಕ್ಷಿಣ ಜಿಲ್ಲೆ ಮತ್ತು ಮಂಡ್ಯ ಭಾಗದಲ್ಲಿ ಪ್ರಾರಂಭ ಮಾಡಲಿಕ್ಕೆ ತೀರ್ಮಾನವನ್ನು ಮಾಡಿ ಇವತ್ತು ಶಿವರಾಜ್ ಕುಮಾರ್ ಅವರ ಕೈಯಲ್ಲಿ ಮಾನ್ಯ DK ಶಿವಕುಮಾರ್ ಅವರ ಕೈಯಲ್ಲಿ ಇದನ್ನ ಅನಾವರಣ ಮಾಡ್ತಾ ಇದ್ದಾರೆ, ಬಿಡುಗಡೆ ಮಾಡ್ತಾ ಇದ್ದಾರೆ. ಅವರಿಗೆ ರೈತರ ಪರವಾಗಿ ಇವತ್ತು ಮಾಡಿರ್ತಕ್ಕಂಥ ತೀರ್ಮಾನ ನಮ್ಮ ಕೃಪಾಕರ್ ಮತ್ತು ಸೇನಾನಿಯರು ಖ್ಯಾತ ಪರಿಸರವಾದಿಗಳು ಕೇಳಿದಿರಾ ಅಂತ ಕಾಣಿಸುತ್ತೆ. ಕೃಪಾಕರ್ ಸೇನಾನಿ ಹೆಸರು ಕೇಳಿದಿರಾ? ಕೃಪಾಕರ್ ಮತ್ತು ಸೇನಾನಿ ಗೊತ್ತಿದೆಯಾ ನಿಮ್ಗೆ? ವೀರಪ್ಪನ ಜೊತೆಯಲ್ಲಿ ಓಡಾಡ್ತಾ ಇದ್ರಲ್ಲ ಅವ್ರನ್ನ ಕರ್ಕೊಂಡು ಹೋಗಿದ್ರು. ಅವರೆಲ್ಲರೂ ಕೂಡ ಮನವೊಲಿಸುವಂತ ಕೆಲಸ ಬಹಳ ಯಶಸ್ವಿಯಾಗಿ ಮಾಡಿದಂತ ಇಬ್ಬರು ಪರಿಸರವಾದಿಗಳು ಇವತ್ತು ನಮ್ಮ ವೇದಿಕೆ ಮೇಲಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಮಾನ್ಯ ಶಿವರಾಜ್ ಕುಮಾರ್ ಈ ಆಪ್ ಅನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಒಂದು ಜೋರಾದ ಚಪ್ಪಾಳೆ. ರೈತರ ಬಳಕೆಗೋಸ್ಕರ ಧೃತಿ ಆಪ್ ಅನ್ನ ನೀವು ಓಪನ್ ಮಾಡಿದ್ರೆ ರೈತರಿಗೆ ಬೇಕಾದಂತ ಎಲ್ಲ ಸಲಕರಣೆಗಳು ಮಾಹಿತಿಗಳು ನಿಮಗೆ ಸಿಗ್ತದೆ. ಮೇಡಮ್ ಧರ್ತಿ ಆಪ್ ಇನ್ನು ಮುಂದೆ ಉಪಕರಣಗಳು ನಿಮ್ಮ ಬೆರಳ ತುದಿಯಲ್ಲಿ. ವ್ಯವಸಾಯಕ್ಕೆ ಬೇಕಾದಂತಹ ಯಾವುದೇ ತರಹದ ಟ್ರ್ಯಾಕ್ಟರ್, ಎಕ್ಸ್ಕವೇಟರ್ ಅಸಾಧ್ಯ. ಎಷ್ಟು ಸಲ ಫೋನ್ ಮಾಡಿದ್ರು ಒಂದು ಫಿಕ್ಸ್ ಟೈಮಿಂಗ್ ಅಂತಾನೆ ಇರುತ್ತೆ. ದುಡ್ಡು ಎಷ್ಟು ಅಂತಲೂ ಕ್ಲಾರಿಟಿ ಇರಲ್ಲ. ನಿಜವಾಗ್ಲೂ ಎಷ್ಟು ಖರ್ಚಾಗುತ್ತೆ ಅಂತ ಕೆಲಸ ಆದ್ಮೇಲೆ ಗೊತ್ತಾಗುತ್ತೆ. ಅದಕ್ಕೆ ನಾನು ಧರ್ತಿ ಯೂಸ್ ಮಾಡೋದು. ಕೃಷಿ ಉಪಕರಣಗಳನ್ನ ಬೇಗ ಬುಕ್ ಮಾಡಬಹುದು, ಮೊದಲೇ ಬೆಲೆ ತಿಳ್ಕೋಬಹುದು, ಲೈವ್ ಟ್ರ್ಯಾಕು ಮಾಡಬಹುದು. ಇದು ಧರ್ತಿ. ರೈತರು ಸಕಾಲಕ್ಕೆ ಕೃಷಿ ಉಪಕರಣಗಳನ್ನು ಸ್ಪಷ್ಟ ಬೆಲೆಯಲ್ಲಿ ಬುಕ್ ಮಾಡಿ ಲೈವ್ ಟ್ರ್ಯಾಕ್ ಮಾಡಲು ನೆರವಾಗುವ ಆ್ಯಪ್. ಸ್ಟೆಪ್ 1, ನಿಮ್ಮ ಮೊಬೈಲ್ ಸಂಖ್ಯೆಯಿಂದ OTP ಮೂಲಕ ಲಾಗಿನ್ ಆಗಿ. ಸ್ಟೆಪ್ 2, ಸರ್ಚ್ ಬಾರ್ನಲ್ಲಿ ನಿಮ್ಮ ವಿಳಾಸ ನಮೂದಿಸಿ ಬೇಕಾದದ್ದನ್ನು ಆಯ್ದುಕೊಳ್ಳಿ. ಟ್ರ್ಯಾಕ್ಟರ್ ಅಥವಾ ಧರ್ತಿಯಲ್ಲಿ ಲಭ್ಯವಿರುವ ಯಾವುದೇ ಉಪಕರಣವನ್ನು ಆರಿಸಿಕೊಳ್ಳಿ. ಸ್ಟೆಪ್ 3, ನಿಮ್ಮ ಕೆಲಸಕ್ಕೆ ಬೇಕಾದ ಉಪಕರಣ ಆರಿಸಿ, ಉದಾಹರಣೆಗೆ ಟ್ರೈಲರ್ ಅಥವಾ ಲೀಗಲ್. ಸ್ಟೆಪ್ 4, ಬುಕ್ ಮಾಡುವ ಮೊದಲೇ ಅಂದಾಜು ದರ ನೋಡಿ, ಯಾವುದೇ ಹಿಡನ್ ಚಾರ್ಜಸ್ ಇರುವುದಿಲ್ಲ. ಸ್ಟೆಪ್ 5, ಬುಕ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ವಿನಂತಿ ಹತ್ತಿರದ ಚಾಲಕರಿಗೆ ತಲುಪುತ್ತದೆ. ಬುಕ್ ಮಾಡಿದ ನಂತರ ಧರ್ತಿ ಆಪ್ ಒಳಗಿರುವ ಮ್ಯಾಪ್ನಲ್ಲಿ ವಾಹನವನ್ನು ಲೈವ್ ಟ್ರ್ಯಾಕ್ ಮಾಡಬಹುದು. ವಾಹನ ಎಲ್ಲಿದೆ, ಯಾವಾಗ ತಲುಪುತ್ತದೆ ಎಂದು ನಿಖರವಾಗಿ ತಿಳಿಯಬಹುದು. ವಾಹನ ಬಂದಾಗ OTP ಮೂಲಕ ಕೆಲಸ ಆರಂಭಿಸಿ. ಇದರಿಂದ ಕೆಲಸ ಶುರುವಾಗುವ ಮೊದಲೇ ಕೆಲಸ ಖಾತ್ರಿಯಾಗುತ್ತದೆ. ಕೆಲಸ ಮುಗಿದ ಮೇಲೆ ಅಂತಿಮ OTP ನೀಡಿ ಕೆಲಸ ಪೂರ್ಣಗೊಳಿಸಿ. ಆಗ ತಾನಾಗಿಯೇ ಬಿಲ್ ಸಿದ್ಧವಾಗುತ್ತದೆ. ನಿಮಗೆ ಸ್ಪಷ್ಟವಾದ ಬಿಲ್ ವಿವರ ಸಿಗುತ್ತದೆ. ಅದರಲ್ಲಿ ಒಟ್ಟು ಕೆಲಸದ ಸಮಯ, ಉಪಕರಣದ ಬಾಡಿಗೆ ಮತ್ತು ಅಂತಿಮ ಮೊತ್ತ ಇರುತ್ತದೆ. ಕ್ಯಾಶ್ ಅಥವಾ UPI ಮೂಲಕ ಹಣ ಪಾವತಿಸಿ. ಚಾಲಕರಿಗೆ ರೇಟಿಂಗ್ ನೀಡಿ. ಬುಕಿಂಗ್ ಇತಿಹಾಸವನ್ನು ಪರಿಶೀಲಿಸಿ. ಇದೆಲ್ಲ ವರ್ಕ್ ಪ್ರಾಕ್ಟೀಸ್ ಅಷ್ಟೇ. ಹೌದು, ಡ್ರೈವರ್ಸ್ ಕೆಲಸ ಆಕ್ಸೆಪ್ಟ್ ಮಾಡೋಕ್ಕೆ ಮತ್ತೆ ಮ್ಯಾನೇಜ್ ಮಾಡೋಕ್ಕೆ ಸಾರಥಿ ಕಳಿಸ್ತಾರೆ. ಧರ್ತಿ ಡೌನ್ಲೋಡ್ ಮಾಡಿ ಕೃಷಿ ಉಪಕರಣಗಳನ್ನು ಸುಲಭವಾಗಿ ಬುಕ್ ಮಾಡಿ. ಇನ್ನು ಮುಂದೆ ಕೃಷಿ ಉಪಕರಣಗಳು ಈಗ ಮಾನ್ಯ DK ಶಿವಕುಮಾರ್ ಅವರು ಶಿವರಾಜ್ ಕುಮಾರ್ ಅವರು ಯಾವತ್ತೇ ನಾವು ಈ ಕಾರ್ಯಕ್ರಮಗಳಿಗೆ ಕರೆದರೂ ಕೂಡ ಕಳೆದ 25 ವರ್ಷಗಳಿಂದ ನಿರಂತರವಾಗಿ ಅವರ ಕುಟುಂಬ ಈ ಕನಕಪುರದ ಜೊತೆ ಇದೆ.
ಅವರಿಗೆ ವಿಶೇಷವಾದಂಥ ಅಭಿನಂದನೆಗಳನ್ನು ನಾನು ಕನಕಪುರಕ್ಕೆ ಬಂದೇ ಬರ್ತೀನಿ, ಕಾರ್ಯಕ್ರಮ ಮಾಡೇ ಕೊಡ್ತೀನಿ ಅಂತ ಹೇಳಿ ಇವತ್ತು ಅವರು ಬಂದು ದಂಪತಿಗಳ ಸಮೇತ ಇಲ್ಲಿ ಬಂದಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ನಾನು ಅರ್ಪಿಸ್ತಾ ಇದ್ದೇನೆ. ಮಾನ್ಯ ಶಾಸಕರಾದಂಥ ಹಿರಿಯ ಶಾಸಕರಾದಂಥ ಶಿವಲಿಂಗೇಗೌಡರು ವೇದಿಕೆ ಮೇಲೆ ಬರಬೇಕು, ಪೊನ್ನಣ್ಣ ಅವರು ವೇದಿಕೆ ಮೇಲೆ ಬರಬೇಕು. ಹಾಗೇನೆ ಭೀಮಣ್ಣ ನಾಯಕರು ಪೊನ್ನಣ್ಣ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಬರ್ಲಿ ಕನಕಪುರ ಎಲ್ಲಿ ಸೌಂಡು? ನಮ್ಮ ಶಿವಣ್ಣ ಹಾಗೆ ಗೀತಾ ಮೇಡಮ್ ಆಗಿರುವಂತಹ ಸ್ವಾಗತ. ಹಲೋ, ನಮಸ್ಕಾರ ಎಲ್ಲ ಕನಕಪುರಕ್ಕೆ ನನ್ನ ನಮಸ್ಕಾರ. ಬಂಧುಗಳೇ, ಸುಮಾರು ನಿನ್ನೆಯಿಂದ ಒಂದು 50 ಜನ MLAಗಳು ಬಂದು ಹೋಗಿದ್ದಾರೆ. ಈ ಕನಕೋತ್ಸವನ ಯಾವ ರೀತಿ ನಾವು ಮಾಡ್ತಾ ಇದ್ದೀವಿ ಅಂತ ನೋಡ್ಲಿಕ್ಕೆ ಬಂದು ಹೋಗಿದ್ದಾರೆ. ಇವತ್ತು ಶಿವಣ್ಣವರು ನಿಮ್ಮ ಅತಿಥಿ ಅಲ್ಲ, ನಿಮ್ಮ ಮನೆಯವರು. ಹಿಂದೆ ರಾಜ್ಕುಮಾರ್ ಅವರು, ಅವರ ತಂದೆಯವರು ನಮ್ಮ ಬೂದಿಕೆರೆಯಲ್ಲಿ ಒಂದು ದೊಡ್ಡ ನಾಟಕದ ಕಂಪನಿ ನಡೀತಾ ಇತ್ತು. ಆವತ್ತಿನ ಕಾಲದಲ್ಲೂ ಕೂಡ 50 ವರ್ಷಗಳಿಂದ 50-60 ವರ್ಷಗಳ ಹಿಂದೆ ಇಲ್ಲಿ ನಾಟಕವನ್ನ ಪ್ರದರ್ಶನ ಮಾಡಿ ಚಿತ್ರಬಂಧನ ಜೊತೆಯಲ್ಲಿ ನಾಟಕ ಕೂಡ ಪ್ರದರ್ಶನ ಮಾಡುವಂತ ಇತಿಹಾಸ ನಮ್ಮ ಕನಕಪುರಕ್ಕಿದೆ. ಯಾವಾಗಲೂ ಕೂಡ ಅಪ್ಪು ಒಂದು 20 ಬಾರಿ ಬಂದಿರಬೇಕು ಕನಕಪುರಕ್ಕೆ. ಶಿವಣ್ಣವರು ಕೂಡ ಒಂದು 20-25 ಬಾರಿ ಬಂದಿರಬೇಕು. ಬಂಗಾರಪ್ಪನವ್ರ ಮಗಳು, ನಮ್ಮ ಹೆಣ್ಮಗಳು, ಅವರೇನು ಹೊಸಬಲ್ಲ. ನನಗೂ ಅವ್ರ ತಂದೆಗಿರೋ ಬಾಂಧವ್ಯ ತಮಗೆಲ್ಲ ಗೊತ್ತೇ ಇದೆ. ಸೊ ಹಾಗೆ ಗೀತಾರವ್ರಿಗೆ. ಸೊ ಇವತ್ತು ಕನಕಪುರದಲ್ಲೇ, ಇದು ಕನಕಪುರ ಬೆಂಗಳೂರು ದಕ್ಷಿಣ ಜಿಲ್ಲೆ. ಹಿಂದೆ ಅವರ ತಂದೆಯವರು ರಾಮನಗರ ಬಿಡದಿ ಹತ್ರ ತೋಟ ಮಾಡಿದ್ರು. ಈಗ ಶಿವಣ್ಣವರು ಬಂದು ನಮ್ಮ ಕಸ್ಬಾದಲ್ಲೇ ತೋಟ ಮಾಡಿ ಇಲ್ಲೇ ಮನೆ ವಿಶ್ರಾಂತಿಗೋಸ್ಕರ ಇಲ್ಲೇ ಬಂದು ಇರ್ತಾ ಇದ್ದಾರೆ. ಅದಕ್ಕೆ ಹೇಳಿದ್ರು ಮುಂದಿನ ದಿನದಲ್ಲಿ ಓಟು ಕೂಡ ನಾನು ಇಲ್ಲೇ ಹಾಕೋತೀನಿ ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ. ಅವರಿಗೆ ಒಂದು ಅಭಿನಂದಿಸೋದಕ್ಕೆ ನಾನು ಬಯಸ್ತಾ ಇದ್ದೇನೆ. ಬಹಳ ಸಂತೋಷ. ನಮ್ಮೆಲ್ಲ MLAಗಳೆಲ್ಲ ಬಂದಿದ್ದಾರೆ. ನಮ್ಮ ಪೊನ್ನಣ್ಣವರು ಬಂದಿದ್ದಾರೆ, ಕೊಡಗು MLA ಅವರು, ನಮ್ಮ ಸಿರ್ಸಿ MLA ಇವರು, ನಮ್ಮ ಗೀತನ್ ಮಾಮ ಬಂಗಾರಪ್ಪನವರ ತಂಗಿ, ಅವರ ಮಿಸಸ್ ತಮ್ಮ ಮಾಮ ಇದೆ. ಇವರು MLA, ಸಿರ್ಸಿ MLA ನಮ್ಮ ನಾಯಕರು. ಅವರು ನಿಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು. ಇವರು ಶಿವಲಿಂಗೇಗೌಡರು, ನಮ್ಗೆ ಗೊತ್ತಿಲ್ಲ, ಹಾಸನ್ ಟೈಗರ್. ಇವರು ಅಸಲಿಗೆ ಶಿವಲಿಂಗೇಗೌಡರು. ಇವರು ನಮ್ಮ ಶೃಂಗೇರಿ ರಾಜೇಗೌಡರು, ಅವರು MLA ಅವರು ಬಂದಿದ್ದಾರೆ. ಕೆಳಗಡೆ ಸೋಮಶೇಖರ್ ಇದ್ದಾರೆ, ಬೇರೆ MLAಗಳೆಲ್ಲ ಆಗಲೇ ಬಂದಿದ್ರು. ನಂಜೇಗೌಡರು ಕೆಳಗಡೆ ಇದ್ದಾರೆ, AC ಶ್ರೀನಿವಾಸ್ ಇದ್ದಾರೆ, ನಿರ್ಮಲ ಶ್ರೀನಿವಾಸ್ ಇದ್ದಾರೆ, ರಂಗನಾಥ್ ಇದ್ದಾರೆ, ಎಲ್ಲರೂ ಕೂಡ ಇದ್ದಾರೆ. ಸೊ ಇವರೆಲ್ಲ ಬಂದು ನನಗೆ ಕೇಳ್ತಾ ಇದ್ರು, ಕನಕಪುರದ ರೋಡ್ ನೋಡ್ಬಿಟ್ಟು ಇದೇನು ಬೆಂಗಳೂರು ರೋಡಾ ಇದು ಕನಕಪುರ ರೋಡ ಅಂತ ಕೇಳ್ತಾ ಇದ್ರು. ನಾನು ಕಾಂಕ್ರೀಟ್ ರೋಡ್ ನೋಡ್ಬಿಟ್ಟು ನಾನು ನಮ್ಮ ಜನ ಕೊಟ್ಟ ಶಕ್ತಿನ ಅವ್ರಿಗೆ ಕೊಟ್ಟಿದ್ದೀನಿ ಅಂತ ಹೇಳಿದ್ವಿ. ಇನ್ನು ಕೊನೆ ಒಂದು ಹಾಸನಲ್ಲಿತ್ತು ಮೆಡಿಕಲ್ ಕಾಲೇಜು, ಅದು ಸದ್ಯದಲ್ಲೇ ಟೆಂಡರ್ ಕೂಡ ಆಗಿದೆ. ಸದ್ಯದಲ್ಲೇ ಈ ಎಂಟ್ರೆನ್ಸ್ ಅಲ್ಲಿ ಆ ಮೆಡಿಕಲ್ ಕಾಲೇಜು, ಹಿಂದೆ ನಾನು ಮಾಡಿದ್ದು ಮೆಡಿಕಲ್ ಕಾಲೇಜು ಚಿಕ್ಕಬಳ್ಳಾಪುರಕ್ಕೆ ಹಾಕ್ಬಿಟ್ಟು ಯಡಿಯೂರಪ್ಪನವರು. ಆದರೆ ಮತ್ತೆ ನೀವು ಕೊಟ್ಟಂತ ಶಕ್ತಿಯಿಂದ ಸುಮಾರು 800 ಕೋಟಿ ರೂಪಾಯಿ ವೆಚ್ಚದ ಮೆಡಿಕಲ್ ಕಾಲೇಜ್ ಇನ್ನು ಮುಂದಕ್ಕೆ ಯಾರು ಕೂಡ ಬೆಂಗಳೂರು ಹೋಗುವಂತ ಸಂದರ್ಭ ಇಲ್ಲ. ಇಲ್ಲಿ ಅದು ಕೂಡ ಈಗ ಪ್ರಾರಂಭ ಆಗ್ತಾ ಇದೆ. ನಾನು ಯಾಕೆ ನಮ್ಮ MLAಗಳೆಲ್ಲ ಕರೆಸಿದ್ದೀನಿ ಅಂದ್ರೆ, ನೀವು ಕೂಡ ಜನರ ಜೊತೆ ವಿಶ್ವಾಸ, ಹೆಣ್ಮಕ್ಳು, ಯುವಕರು, ಪುಟಾಣಿ ಮಕ್ಕಳು, ಆರೋಗ್ಯ ಎಲ್ಲ ಕೂಡ
ವಿದ್ಯಾರ್ಥಿಗಳು ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಅವರು ಕೂಡ ನಮ್ಮ ಕ್ಷೇತ್ರದಲ್ಲಿ ನಿಮಗೂ ನಮ್ಮ ಮತದಾರರಿಗೂ ಒಂದು ಸಂಬಂಧ ಇರಲಿ ಅನ್ನೋ ದೃಷ್ಟಿಯಿಂದ ಅವರು ಕೂಡ ನೀವು ನೋಡಬೇಕು ಅಂತೇಳಿ ಕರೆದು ಎಲ್ಲ ಕೂಡ ಬಹಳ ಸಂತೋಷ ಪಟ್ಟಿದ್ದಾರೆ. ನಿಮ್ಮೆಲ್ಲರೂ ಕೂಡ ಅಭಿನಂದನೆ ಹೇಳಲಿಕ್ಕೆ ಬಂದಿದ್ದಾರೆ. ಭಗವಂತ ನಿಮ್ಗೆ ಒಳ್ಳೇದು ಮಾಡಲಿ. ನಿಮ್ಮ ಸೇವೆ, ನೀವು ಕೊಟ್ಟಂತ ಪ್ರೀತಿ, ವಿಶ್ವಾಸ ನಾವು ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಏನು ನನ್ನ ಸ್ನೇಹಿತರು, ಶಾಸಕರು ಸುಮಾರು 50 ಜನ, ಇನ್ನು ನಾಳೆ ನಾಳಿದ್ದು ಕೂಡ ಕೆಲವೆಲ್ಲ ಬರ್ತಾರೆ. ಅಸೆಂಬ್ಲಿ ಸೆಷನ್ ನಡೀತಾ ಇದೆ. ಇನ್ನ ಬಹಳ ಜನ ಬಂದಿರೋರು, ಇನ್ನ ಬೇಕಾದಷ್ಟು ಜನ ಬರ್ತಾರೆ. ನಾನು ಯಾರು ಮಂತ್ರಿಗಳ ದೊಡ್ಡ ಸ್ಟೇಜ್ ಅಂತ ನಾನು ಕರೆದಿಲ್ಲ. ಎಲ್ಲರೂ ಕೂಡ ಮುಖ್ಯ ಅತಿಥಿಗಳಾಗಿ ಬರಬೇಕು ಅಂತೇಳಿ ನಾನು ಆಹ್ವಾನಿಸಿದ್ದೆ. ಹಿಂದೆ ಮುಖ್ಯಮಂತ್ರಿ ಕರೆಸಿದ್ದೆ, ಮಂತ್ರಿಗಳು ಕರೆಸಿದ್ದೆ. ಈಗ ಕೂಡ ಬಹಳ ಜನ ಬರೋರು ಇದ್ದಾರೆ. ಅದರಿಂದ ತಮ್ಮ ಬಹಳ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀರಾ, ಬಹಳ ಸಂತೋಷ ಪಡ್ತಾ ಇದ್ದೀರಾ. ಬಹಳ ಸಂತೋಷ. ನೀವೆಲ್ಲ ಈ ಒಂದು ಕನಕೋತ್ಸವದಲ್ಲಿ ಪ್ರತಿಯೊಂದು ಕುಟುಂಬದವರು 71,730 ಜನ ರಂಗೋಲಿ ಬಿಟ್ಟು ಇಡೀ ದೇಶದಲ್ಲಿ ಒಂದು ದಾಖಲೆಯನ್ನು ನೀವು ನಿರ್ಮಾಣವನ್ನು ಮಾಡಿದ್ದೀರಿ. ಅದಕ್ಕೆ ನಿಮ್ಮೆಲ್ಲರೂ ಕೂಡ ನಮ್ಮ ಅಭಿನಂದನೆಗಳು. ನಮ್ಮ ಗ್ಯಾರಂಟಿ ಏನು ಮಾತು ಕೊಟ್ಟಿದೆ ಆ ಮಾತನ್ನ ಮನೆ ಮುಂದೆ ರಂಗೋಲಿಯನ್ನು ಬಿಟ್ಟು ಎಲ್ಲ ಪಾಲ್ಗೊಂಡಿದ್ದೀರಿ. ನಮ್ಮ ಮುಸಲ್ಮಾನ್ ಬಾಂಧವ ತಾಯಿಯರು ಎಲ್ಲ ಮೆಹಂದಿ ಹಾಕಿದ್ರು. ಸುಮಾರು ಒಂದು 11,000 ಜನ ಮೆಹಂದಿ ಕೂಡ ಅವರ ಕೈಗಳಲ್ಲಿ ಹಾಕೊಂಡಿದ್ರು. ಹಂಗೆ ಎಲ್ಲ ಥರದಲ್ಲೂ ಕೂಡ ಇವತ್ತು ಮಾಡ್ಕೊಂಡು ಬಂದಿದ್ದಾರೆ. ನಿಮಗೆಲ್ಲ ಒಳ್ಳೇದು ಮಾಡಿ. ಸುಮಾರು ಎಷ್ಟು ಜನಪ್ಪ ಕ್ರಿಕೆಟ್ ಪಾರ್ಟಿಸಿಪೇಟ್ ಮಾಡಿದ್ದು? ಜಿಲ್ಲೆಯಿಂದ 25,000 ಯುವಕರು ಕ್ರಿಕೆಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಮುಂದಿನ ದಿನದಲ್ಲಿ ಒಂದು ಪ್ರತ್ಯೇಕವಾದಂತಹ ಸ್ಟೇಡಿಯಂ ಕನಕಪುರದಲ್ಲಿ, ಇನ್ನೊಂದು ಸ್ಟೇಡಿಯಂ ಮಾಡ್ತೀನಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ. ನೀವು ತಲೆ ಕೆಡಿಸ್ಕೊಂಡ್ಬಿಡಿ. ನೀವು ಕೊಟ್ಟಿರೋ ಶಕ್ತಿ ಇನ್ನ ಹೇಳಿದ್ರೆ ಮಾತಾಡ್ಬೇಕು, ಜಾಸ್ತಿ ಮಾತಾಡ್ಬೇಡ ಅಂತ ಬೋಧಿಸ್ತೀನಿ. ಇಲ್ಲಿ ಇನ್ನ ಬೇರೆ ಬೇರೆ ಈಗ ಎಲ್ಲ ಈ ಕಾರ್ಯಕ್ರಮ ಇದೆ. ನಾನು ಹೋಗುವುದಿಲ್ಲ, ನಾನು ಇಲ್ಲೇ ಇರ್ತೀರಿ. ಇಲ್ಲೇ ತಲೆ ಕೆಡಿಸ್ಕೊಂಡ್ಬಿಡಿ, ಇಲ್ಲೇ ಇರ್ತೀರಿ. ಪಾಪ MLA ಕರ್ಕೊಂಡು ಊಟ ಹಚ್ಬೇಕಾಗಿದೆ, ಜೊತೆ ಕೂತ್ಕೊಂಡು. ಸೊ ಅದಕ್ಕೆ ಇನ್ನೊಂದು ಕಾರ್ಯಕ್ರಮ ಪಾರ್ಟಿಸಿಪೇಟ್ ಮಾಡ್ತೀನಿ. ತಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ 1 ಕೋಟಿ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸುತ್ತೇನೆ. ಕೊಟ್ಟ ಮಾತಿಗೆ ತಪ್ಪದ ಇಚ್ಛ ಗುರಿಯನ್ನ ತಲುಪುವ ಕಾರ್ಯಚತುರ DK ಶಿವಕುಮಾರ್ ಸರ್ ಹಾಗೆ DK ಸುರೇಶ್ ಸರ್ಗೆ ವಂದನೆಗಳು. ವೇದಿಕೆ ಮೇಲಿರುವಂತಹ ಎಲ್ಲ ದಿಗ್ಗಜರು, ಎಲ್ಲ ನಾಯಕರಿಗೆ ವಂದನೆಗಳನ್ನ ಹೇಳ್ತಾ ಕನಕಪುರ ಲೆಟ್ಸ್ ಗೋ DK DK DK. ಕೃಪಾಕರ್ ಅವರು ಮತ್ತು ಸೇನಾನಿ ಅವರು ದಯವಿಟ್ಟು ಮುಂದೆ ಬನ್ನಿ. ನಮ್ಮ ಪರಿಸರ ವಾದಿ ಧರ್ತಿ ಆಪ್ ಮುಖಾಂತರ ಕೃಪಾಕರ್ ಸರ್ ಹಾಗೆಯೇ ಸೇನಾನಿ ಸರ್ ಇವತ್ತು ಕನಕಪುರಕ್ಕೆ ಬಂದಿದ್ದೀರಿ. ಆತ್ಮೀಯವಾದಂತಹ ಸ್ವಾಗತ ನಿಮಗೆ. ನಮ್ಮ ತಂಡದ ಪರವಾಗಿ ನನಗೆ ನಿಮ್ಮ ಬೆರಳ ತುದಿಯಲ್ಲಿ ಧರ್ತಿ ಉಪಕರಣಗಳನ್ನ ನೀವು ಕೃಷಿ ಉಪಕರಣಗಳನ್ನ ನೀವು ಬುಕ್ ಮಾಡಬಹುದು. ಸೊ ಈ ಆಪ್ ಇನ್ಮೇಲಿಂದ ಚಾಲ್ತಿಯಲ್ಲಿರುತ್ತೆ. ಆಲ್ ದಿ ಬೆಸ್ಟ್. ಕೃಪಾಕರ್ ಸರ್ ಹಾಗೆ ಸೇನಾನಿ ಸರ್ ತಮಗೆ ಹಲೋ ಎಲ್ಲ ನಮ್ಮ ಕನಕಪುರದಲ್ಲೇ ಮಾಡಿಸೋದಂತ ರೇಷ್ಮೆನ ಎಲ್ಲರೂ ಕೂಡ ಕನಕಪುರ ರೇಷ್ಮೆನ ಮುಂದಕ್ಕೆ ಪ್ರಸಿದ್ಧಿ ಮಾಡಬೇಕು ಅಂತೇಳಿ ಕನಕಪುರದಲ್ಲೇ ಈ ರೇಷ್ಮೆನ ತಯಾರು ಮಾಡಿ
ಇಲ್ಲೇ ಮಾಡಿಸಿ ಎಲ್ಲ ಅತಿಥಿಗಳಿಗೂ ಆಗ್ತಾ ಇದ್ದೀವಿ. ನೀವು ಬೆಳೆದ ರೇಷ್ಮೆ ಇದು, ನಿಮ್ಮ ಊರಿನಲ್ಲಿ ಬೆಳೆದ ರೇಷ್ಮೆ. ಈಗ ಧನ್ಯವಾದ, ಥ್ಯಾಂಕ್ ಯು ಸೋ ಮಚ್, ಧನ್ಯವಾದ. ಮತ್ತು